ನಮಸ್ಕಾರ ವೀಕ್ಷಕರೇ. ಇವತ್ತು ಏನು ಹೇಳಿಗತ್ತೀನಿ ಅಂತಂದ್ರೆ ನವರಾತ್ರಿಯ ಪೂಜಾ ವಿಧಾನ ಹೇಳ್ರಿ ಅಂತ ಹೇಳಿ ನಮ್ಮ ಸವಿತಾ ಎಸ್ ಬಡಿಗೇರವರು ಮತ್ತು ಇನ್ನೊಂದಿಬ್ಬರು ಫ್ರೆಂಡ್ಸು ಕೇಳಿದ್ರು. ಅದಕ್ಕೆ ನಾನು ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ ರೀ. ಇನ್ನೊಂದು ಏನು ಗೊತ್ತೇನು ರೀ, ಈ ಪೂಜಾ ವಿಧಾನ ಅಂತಂದ್ರೆ ಇನ್ನೊಬ್ರಿಗೆ ಹೇಳಬೇಕಾದ್ರೆ ನಾವು ಭಾಳ ಪರ್ಫೆಕ್ಟ್ ಇರಬೇಕಾಗ್ತದೆ. ನಾನು ದಿನನಿತ್ಯ ಪೂಜೆ ಪುನಸ್ಕಾರ ಇವೆಲ್ಲ ಮಾಡ್ತೀನಿ ರೀ. ಅದ್ರ ನಂದು ನಡೆದು ಬಂದ ಹಾದಿ ಹೆಂಗಂತಂದ್ರೆ ಹಂಗೆ ಮಾಡ್ಕೋತ ಈಗ ಒಂದು ಫಾರ್ ಎಕ್ಸಾಂಪಲ್ ನಾವೊಂದು ಕಂಪ್ಯೂಟರ್ ಒಳಗೆ ಹೋದ್ವಿ ಅಂದ್ರೆ ಫಸ್ಟ್ ನಮ್ಗೆ ಅದ್ರೊಳಗೆ ಏನೂ ಗೊತ್ತಿರಂಗಿಲ್ಲ. ಹಾಗೆ ನಾವೊಂದು ದಿನ ಅದ್ರೊಳಗೆ ಒಂದು ತಾಸು 2 ತಾಸು ಏನೇನೋ ಅದ್ರೊಳಗೆ ಮಾಡ್ಲಿರ್ತೀವಿ, ಹೊಸದು ಕಲಿತಾ ಹೋಗ್ತೀವಲ್ಲ, ಆ ಥರ ನಂದಾಗ್ಯದ. ಆದರೂ ನನಗೆ ಗೊತ್ತಿದ್ದಷ್ಟು ನಾನು ನಿಮ್ಗೆ ಹೇಳ್ತೀನಿ ರೀ. ಪರ್ಫೆಕ್ಟಾಗಿ ಏನು ಗೊತ್ತದ ಅಷ್ಟು ಮಾತ್ರ ನಾನು ಹೇಳ್ತೀನಿ. ಯಾಕಂದರೆ ಯಾವುದೇ ಆಯಿತು ನಾವು ನಮಗೇನು ಕರೆಕ್ಟಾಗಿ ಗೊತ್ತಿರ್ತದೆ ಅದನ್ನಷ್ಟೇ ನಾವು ಗೈಡೆನ್ಸ್ ಮಾಡ್ಬೇಕು. ಮಂದಿಗೆ ತಪ್ಪು ತಿಳುವಳಿಕೆ ತಪ್ಪಾಗಿ ಹೇಳಿ ಅದು ಉಲ್ಟಾ ಪಾಪ ನಮಗೆ ಬರ್ತದೆ. ಅದಕ್ಕೆ ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ ರೀ. ನವರಾತ್ರಿ ನವ ಅಂತಂದ್ರೆ ಎಲ್ರಿಗೂ ಗೊತ್ತಿದ್ದ ಹಾಗೆ 9 ರಾತ್ರಿ ನಾವು ದೀಪವನ್ನು ಕಾಯುವುದು. ದೀಪ ಈಗ ನೋಡ್ರಿ ಒಬ್ಬೊಬ್ಬರ ಮನೆಯೊಳಗಂತೂ ಮೊದಲಿಂದೇ ಬಂದಿರ್ತದೆ. ಕುಲದೇವ್ರದ್ದು ಅಂಬಾಭವಾನಿ, ಇವ್ರದ್ದೆಲ್ಲ ತುಳಜಾ ಭವಾನಿ, ವೆಂಕಟರಮಣ, ಲಕ್ಷ್ಮೀದೇವಿ ಎಲ್ಲ ದೀಪ ಕುಲದೇವ್ರು ಇದ್ದವ್ರದ್ದು. ನಮ್ಮ ಮನೆ ಕುಲದೇವರು ಬನಶಂಕರಿ. ನಮ್ಮ ಈಗ ಇರಂಗಿಲ್ಲ ರೀ ನವರಾತ್ರಿ, ನಮ್ಮದು ಜನವರಿಯಾಗಿರ್ತದೆ. ಅದಕ್ಕೆ ಈಗೇನು ಆಚರಣೆ ಅಂತಂದ್ರೆ ಹಂಗಿದ್ದವ್ರದಂತೂ ಅವ್ರಿಗೆ ಮನೆ ಮೂಲತಃ ಮೊದಲಿಂದೇ ಬಂದೇ ಇರ್ತದೆ, ಅದನ್ನು ಫಾಲೋ ಅಪ್ ಮಾಡ್ತಾರೆ. ಈಗ ಆ ಥರ ನಮ್ಮ ಅತ್ತೆ ಮಾವ ಎಲ್ಲ ಬೇರೆ ಕಡೆ ಇರ್ತಾರೆ, ಅವರು ನವರಾತ್ರಿ ಹಾಕಿರ್ತಾರೆ, ನಾವು ಬೇರೆ ಊರಾಗಿರ್ತೀವಿ. ನಾವು ಏನು ಮಾಡಬೇಕು ನವರಾತ್ರಿ ಒಳಗಂತಂದ್ರೆ, ಒಂದು ನಮ್ಮ ಕುಲದೇವ್ರ ಹೆಸರಲ್ಲಿ ಅಥವಾ ನಮ್ಮ ಏನಾದರೂ ಕೆಲಸ ಆಗಬೇಕಾಗಿತ್ತು, ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವೆಂಕಟರಮಣನ ಹೆಸರಲ್ಲಿ ಒಂದು ದೀಪ ರೀ. ನೋಡ್ರಿ ಬನ್ರಿ ನಾನು ಹೇಳ್ತೀನಿ. ಎಣ್ಣೆ ಭಾಳ ಹಿಡಿಯುವಂಥದ್ರಿ. ಒಂದಿಷ್ಟು ದೊಡ್ಡದು ಮಣ್ಣಿನ ಪ್ರಣತಿ ಆಗಲಿ ಅಥವಾ ನಾ ಇಂಥದ್ದು ತೊಗೊಂಡೀನಿ ರೀ. ಇದನ್ನು ಯಾವಾಗಲೂ ಇಡ್ತೀನಿ ನಾನು. ಅದಕ್ಕೆ ಇದ್ರೊಳಗೇನದ ಇಲ್ಲಿ ಫುಲ್ ಇಷ್ಟೊಂದು ಚೂರು ಕಡಿಮೆ ಎಣ್ಣೆಯನ್ನು ಹಾಕಿ ಬತ್ತಿ ಯಾವ ಥರ ಹಾಕೋದು. ಈಗ ಬತ್ತಿ ಇದು ಇರ್ತದೆ ರೀ, ಸ್ವಲ್ಪ ದೊಡ್ಡ ಬತ್ತಿ. ಇದನ್ನು ನಾವು ಯಾವಾಗಲೂ ಹಿಂಗೆ ಹೊಸದೇ ಹಾಕ್ಬೇಕ್ರಿ. ಈಗ ಭಾಳ ಜನ ಹಿಂಗೆ ಹೊಸಿಬೇಕಂತಾರೆ, ಹಂಗೆ ಹೊಸಿಬಾರ್ದು ಅಂತೂ ಕೇಳೇನಿ ರೀ ನಾನು. ಆದ್ರೆ ಹಿಂಗೆ ಹೊಸಿಬೇಕಂತ ಬಟ್ನಿಂದ. ಇಷ್ಟು ಹಾಕಿ ಒಮ್ಮೆ ಹಚ್ಚಿ ಇಟ್ವಿಲ್ರಿ, ನೆಕ್ಸ್ಟ್ ಡೇನೇ ಸ್ನಾನ ಮಾಡಿ ನಾವು ಹಚ್ಚಿ ಇಡ್ಬೋದು. ಮತ್ತು ನಾನು ಪೂಜೆ ಮಾಡಿದ್ದನ್ನು ನಿಮಗೆ ತೋರಿಸ್ತೀನಿ. ಕುಲದೇವ್ರ ಹೆಸರಲ್ಲಿ ಈಗ ಒಬ್ಬೊಬ್ಬನಿಗೆ ಇರಂಗಿಲ್ಲ ದೀಪ ಇರಲಾರ್ದವರು, ನಾವು ಏನು ಮಾಡ್ಬೇಕಂದ್ರೆ ನಾ ಅವ್ರಿಗೆ ಹೇಳಿಗತ್ತೀನಿ ರೀ. ಇದನ್ನು ನೀವು ನಿಮ್ಮ ಕುಲದೇವ್ರ ಹೆಸರಲ್ಲೇ ಇದನ್ನು ದೀಪ ಹಚ್ಚಿ ಇಡ್ರಿ. ಯಾಕೆ ಕುಲದೇವ್ರ ಹೆಸರಲ್ಲೇ ಇಡಬೇಕು ಅದನ್ನು ಒಂದು ಹೇಳ್ತೀನಿ ರೀ. ನನಗೆ ಪರ್ಫೆಕ್ಟಾಗಿ ಗೊತ್ತದೆ ಇದು. ಯಾಕಂದರೆ ಕುಲದೇವರು ಅಂತಂದ್ರೆ ರೀ, ಅಜ್ಜ ಮುತ್ತಾತ ಅಪ್ಪ ಅಮ್ಮ ಎಲ್ಲರಿಂದ ಭಾಳ ಪೂಜೆ ಮಾಡಲ್ಪಟ್ಟಿರ್ತದೆ ರೀ ಆ ದೇವರು. ಹೀಗಾಗಿ ನಮಗೆ ಭಾಳ ಸಮೀಪ ಇರ್ತದೆ. ಹೀಗಾಗಿ ನಾವು ಅದಕ್ಕೆ ರಿಲೇಷನ್ ಇರ್ತೀವಲ್ಲ, ಅದಕ್ಕೆ ಹೊಂದ್ಕೊಂಡಿರ್ತೀವಿ. ನಮ್ಮ ದೇವರು ನಮ್ಮದು ಅನ್ನೋದು ಒಂದು ಇದು ಇರ್ತದಲ್ಲ, ಹೀಗಾಗಿ ಭಾಳ ಜಲ್ದಿ ಫಲ ಬರ್ತದೆ ರೀ. ಅದಕ್ಕೆ ಯಾವುದೇ ಪೂಜೆ ಮಾಡಬೇಕಾದ್ರೂ ಸತ್ಯಕ್ಕೆ ಫಸ್ಟ್ ಗಣೇಶನ ಪೂಜೆ, ಗಣಪತಿ ಪೂಜೆ, ಗಣಪತಿ ವಿಗ್ರಹ ಏನೂ ಇರಲಿಲ್ಲ ಅಂದ್ರೆ ಒಂದು ಬೆಟ್ಟಡಿಕೆ ಏನೂ ಅದು ವಿಘ್ನ ಆಗಿರಬಾರ್ದು ರೀ, ಒಂಚೂರು ಮುರಿದಿರಬಾರ್ದು, ಏನೂ ಆಗಿರಬಾರ್ದು. ದಪ್ಪನ ಅಡಿಕೆ ತೊಗೊಂಡು ಅಡಿಕೆಯನ್ನು ಎಲೆ ಮೇಲೆ ಇಟ್ಟು ಪೂಜೆ ಮಾಡಬೇಕು. ಗಣೇಶನ ಮಂತ್ರ ಬರಲಿಲ್ಲ ಅಂದ್ರೆ ಗಮ್ ಗಣಪತಿ ನಮಃ ಗಮ್ ಗಣಪತಿ ನಮಃ ಅಂತೇಳಿ 11 ಸಾರಿ ಅಥವಾ 21 ಸಾರಿ ಇವು ನಂದು ನಮ್ಮ ಮನಸ್ಸಿನೊಳಗೆ ಏನು ಇಷ್ಟಾರ್ಥ ಇರ್ತದೆ ಅದನ್ನು ಬೇಡಿಕೊಂಡು ಮುಂದೆ ಕುಲದೇವ್ರಿ. ಆಮೇಲೆ ಹಿಂದಾಳಿ ನಮ್ಮ ಇಷ್ಟ ದೇವರು ಅಂತಂದ್ರೆ ನಾವು ಒಂದೊಂದು ದೇವ್ರಿಗೆ ಎಲ್ಲರಿಗೆ ಹೋಗಿರ್ತೀವಿ. ಎಲ್ಲರಿಗೆ ಹೋದಾಗ ನಾವು ಬೇಡ್ಕೊಂಡಿರ್ತೀವಿ, ಸಡನ್ಲಿ ನಮ್ಮ ಕೆಲಸಗಳು ಆಗಿಬಿಟ್ಟಿರ್ತಾವ್ರಿ. ಅದು ಅಂದ್ರೆ ಅವ್ರು ನಮ್ಗೆ ಇಷ್ಟ ದೇವ್ರು ಆಗ್ತಾರ, ನಾವು ನಡ್ಕೋತೆ ಬಂದ್ಬಿಟ್ಟಿರ್ತೀವಿ ಅವ್ರಿಗೆ. ಯಾವತ್ತೋ ಅಲ್ಲಿ ಹೋದ್ರೆ ನನ್ನ ಕೆಲಸ ಆಗ್ತಾವ ಹಿಂಗೆ ಅಂತ ಅನ್ನೋದೊಂದು ನಮ್ಮಲ್ಲಿ ತಲೆಯಾಗಿ ಕೂತಿರ್ತದೆ. ಹಿಂಗೆ ನನಗೆ ರೀ ಕೊರವಾರ ಇಷ್ಟ ರೀ. ನಾನು ಆಲ್ರೆಡಿ ನನ್ನ ಫಸ್ಟ್ ವಿಡಿಯೋದೊಳಗೆ ನಾನು ಹೇಳೀನಿ,
ಕೊರ್ವಾರೇಶ ನಾನು ಅಲ್ಲಿ ಹೋಗಿ ಏನು ಬೇಡ್ಕೊಂಡಿದ್ದು ಆಗ್ಯಾವ, ನನಗೆ ಏನೇ ಒಂದು ಸಣ್ಣ ಕಷ್ಟ ಬಂದರೂ ಸತೇಕ ನನ್ನ ಮನಸ್ಸಿನೊಳಗೆ ಪಟಕ್ನೆ ಕೊರ್ವಾರೇಶ ಅಂತಂದು ಅದೇ ಬಂದ್ಬಿಡ್ತದೆ, ಅವು ಸಾಲ್ವ್ ಆಗ್ಯಾವ. ಹೀಗಾಗಿ ಇಷ್ಟ ದೇವತಾ ನೆನೆಸಿ ನಾವು ಅದನ್ನು ಪೂಜೆ ಮಾಡ್ಬೇಕ್ರಿ. ಆಮೇಲೆ ನಾವು ಏನು ಸೇವಾ ಹಿಡಿಬೇಕಂತ ಮಾಡಿರ್ತೀವಲ್ಲ ಆ ಸೇವೆಯನ್ನು ನಾವು ಹಿಡಿಯೋದು. ಮೇನ್ ಇದೇನು ನವರಾತ್ರಿ ಅಂತಂದ್ರೆ 9 ದಿವಸ 9 ರಾತ್ರಿ ದೀಪವನ್ನು ಕಾಯುವುದು, ಇದೇ ರೀ ನವರಾತ್ರಿ. ಆಮೇಲೆ ಇನ್ನೊಂದು ಪೂಜೆ ಏನು ಅಂತಂದ್ರೆ ವೆಂಕಟರಮಣ ಲಕ್ಷ್ಮೀದ್ರಿ ಫೋಟೋ ಇತ್ತಂದ್ರೆ, ವೆಂಕಪ್ಪ ಲಕ್ಷ್ಮೀದ ಫೋಟೋ ಇತ್ತಂದ್ರೆ ಇಟ್ಟು ಗೆಜ್ಜೆ ವಸ್ತ್ರ 48 ರೀ, ಅಂದ್ರೆ 2, 4, 6 ಅಂತ ಹಿಂಗೆ ಎಣಿಸಿ 48. ಅದರ ಸೈಡಿಗೆ 2 ಇವೇನು 2 ಡಬಲ್ ರೀ, 48 + 2 ಇದನ್ನು ಹಿಂಗೆ ಅಥವಾ ಹಿಂಗೆ ತೊಗೊಂಡು 4 ಹಾಕಿದ್ರು ನಡೀತದೆ. ಫೋಟೋ ಯಾವ ಸೈಜ್ ಇರ್ತದೆ 40 ಹಿಂಗೆ ಇಷ್ಟು ರೀ. ಇದನ್ನು ಏನದ ವೆಂಕಟರಮಣಗೆ ದಿನನಿತ್ಯ 9 ದಿವಸ ನಾವು ಸೇವೆಯನ್ನು ಹಿಡಿಬೋದು. ವೆಂಕಟರಮಣಗೆ ಯಾವುದು ಸ್ತೋತ್ರ ಅಂತಂದ್ರೆ ಬೆಳಗ್ಗೆ ವೆಂಕಟೇಶ ಸುಪ್ರಭಾತ ಬಂದ್ರೆ ಅದನ್ನು ಹೇಳ್ರಿ, ಇಲ್ಲಾಂದ್ರೆ ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನ ಸೃಷ್ಟಿಕರ್ತ ಜಗನ್ನಾಥೋ ಮಾಧವೋ ಭಕ್ತವತ್ಸಲ ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗರುಡಧ್ವಜ ವರಾಹೋ ವಾಮನಶೈವ ನಾರಾಯಣ ಅಧೋಕ್ಷಜ ಶ್ರೀಧರ ಪುಂಡರೀಕಾಕ್ಷ ಸರ್ವದೇವಸ್ತುತೋ ಹರಿ ಶ್ರೀನರಸಿಂಹ ಮಹಾಸಿಂಹ ಸೂತ್ರಾಕರ ಪುರಾತನ ರಮಾನಾಥೋ ಮಹಿರ್ವರ್ತ ಭೂಧರಂ ಪುರುಷೋತ್ತಮ ಚೋಲಪುತ್ರ ಪ್ರಿಯಶ್ಚಾಂತೋ ಬ್ರಹ್ಮಾದಿನಾಂ ವರಪ್ರದಂ ಶ್ರೀನಿಧಿ ಸರ್ವಭೂತಾನಾಂ ಭೈಕದ ಭಯನಾಶನ ಶ್ರೀರಾಮೋ ರಾಮಭದ್ರಶ್ಚ ಬಹುಬಂಧೈಕ ಮೋಚಕ ಭೂತಾವಾಸೋ ಗಿರಿವಾಸ ಶ್ರೀನಿವಾಸ ಶ್ರೇಯಪತಿ ಅಚ್ಯುತಾನಂದ ಗೋವಿಂದೋ ವಿಷ್ಣುರ್ವೆಂಕಟ ನಾಯಕ ಸರ್ವದೈವೈಕ ಶರಣಂ ಸರ್ವದೈವೈಕ ದೈವತಂ ಸಮಸ್ತ ದಿವಕೋಚಂ ಸರ್ವದಿವ ಶಿಖಾಮಣಿ ಇತಿದಂ ಕೀರ್ತಿದಂ ಯಸ್ಯ ವಿಷ್ಣುರಮಿತ ತೇಜಸ ತ್ರಿಕಾಲೇ ಪಟೇ ನಿತ್ಯಂ ಪಾಪಂ ತಸ್ಯ ನ ವಿದ್ಯತೆ ರಾಜದ್ವಾರೇ ಪಟೇದ್ ಘೋರೆ ಸಂಗ್ರಾಮೇ ರಿಪು ಸಂಕಟೆ ಭೂತ ಸರ್ಪ ಪಿಶಾಚಾದಿ ಭಯಂ ನಾಸ್ತಿ ಕದಾಚನ ಅಪುತ್ರೋ ಲಭತೆ ಪುತ್ರಾನ್ ನಿರ್ಧನೋ ಧನ್ವಾನ್ ಭವೈತ್ ರೋಗಾರ್ಥೋ ಮುಚ್ಯತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್ ಯದ್ಯತಿಷ್ಠ ತಮಂ ಲೋಕೆ ತತ್ವತ್ಮೋತ್ಸ ಸಂಶಯ ಐಶ್ವರ್ಯಂ ರಾಜ ಸನ್ಮಾನಂ ಭಕ್ತಿ ಮುಕ್ತಿ ಫಲಪ್ರದಂ ವಿಷ್ಣುರ್ಲೋಕೈಕ ಸೋಪಾನಾಂ ಸರ್ವದುಃಖೈಕ ನಾಶನಂ ಸರ್ವೈಶ್ವರಂ ಪ್ರದಂ ನೃಣಾಂ ಸರ್ವಮಂಗಲಕಾರಕಂ ಮಯಾಮಿ ಪರಮಾನಂದಂ ತತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹ ಮೋದತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾತಾಯ ಪ್ರದಾಯಿನಿ ಶ್ರೀಮದ್ ವೆಂಕಟಗಿರಿನಾಥ್ರಾಯ ಶ್ರೀನಿವಾಸಾಯಿತಿ ನಮೋ ನಮಃ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾಕಾರ ನ ಸಾಧಯಾಮ್ಯಹಂ ಇತಿ ಶ್ರೀ ಬ್ರಹ್ಮಾಂಡ ಪುರಾಣೆ ಬ್ರಹ್ಮನಾರದ ಸಂಹಾರೆ ಶ್ರೀ ವೆಂಕಟೇಶ ಸ್ತೋತ್ರಂ ಸಂಪೂರ್ಣಂ ಶ್ರೀರಸ್ತೋ ಶುಭಮಸ್ತು. ಇದು ಅನೇಕು ಸರಳದ ರೀ. ವೆಂಕಟೇಶ್ವರ ದೇವರಿಗೆ ಇದು ಬಹಳ ಇಷ್ಟವಾದ ಮಂತ್ರ. ಒಂದು ಸ್ವಲ್ಪ ಹೇಳ್ತೀನಿ ಅದರ ಅರ್ಥ ನೋಡ್ರಿ. ನ ಭೂತೋ ನ ಭವಿಷ್ಯತಿ ಅಂತಂದ್ರೆ ದೇವರು ವೆಂಕಟೇಶ್ವರ ದೇವರಿಗೆ ನಾವು ಏನು ಬಿಡ್ಕೋತೀವಿ ಒಟ್ಟ ಇಲ್ಲ ಅನ್ನಂಗಿಲ್ಲ. ಮತ್ತು ಎಷ್ಟೋ ಮಂದಿಗೆ ಅನುಭವಗಳು ಇರ್ತಾವೆ. ತಿರುಪತಿಗೆ ಹೋಗಿ ಬಂದವ್ರಿಗೆ ಕೆಲಸಗಳು ಹಾಗೇ ಇರ್ತಾವೆ. ನ ಭೂತೋ ನ ಭವಿಷ್ಯತಿ ಅಂತಂದ್ರೆ ಅಂಥ ದೇವರು ಹಿಂದೂ ಇಲ್ಲ ಮುಂದೂ ಬರೋದಿಲ್ಲ. ಅಂದರೆ ಈಗ ಪ್ರೆಸೆಂಟ್ ನೋಡ್ರಿ, ಎಷ್ಟೋ ನಾವು ಪುರಾಣ ಪುಣ್ಯಕಥೆಗಳ ಒಳಗೆ ಕೇಳ್ತೀವಿ, ದೇವರೆಂದರೆ ವೆಂಕಟರಮಣ, ರಾಯರು ಗುರುಗಳೆಂದರೆ ರಾಘವೇಂದ್ರ ರಾಯರು ಅಂಥೇಳಿ ಬಂದೇ ಅದರಿ. ಅವು ಯಾವ ಸುಳ್ಳಲ್ರಿ, ಅವದ್ರೊಳಗೆ ಭಾಳ ಅರ್ಥ ಇರ್ತದೆ. ನಾವು ದೇವ್ರೊಳಗೆ ಹೋದಂಗಿಲ್ಲ, ಭಾಳ ಗೊತ್ತಾಕೋತ ಹೋಗ್ತೀವಿ. ಆದರೆ ಈಗಿನ ಜಗತ್ತೊಳಗೆ ನಾವು ಏನು ಮಾಡಿಬಿಟ್ಟಿವಿ, ದೇವ್ರನ್ನೇ ನಮ್ಮಂಗೆ ದೇವರೇ ಇಲ್ಲ ಅನ್ನೋ ಪ್ರಶ್ನೆಗೆ ಬಂದ್ಬಿಟ್ಟಾರೆ. ಎಷ್ಟೋ ಜನರು ಹೇಳ್ತಾರೆ, ಅವು ಕೇಳಿಗತ್ತೋಣ ಭಾಳ ಇದು. ಯಾಕಂದ್ರೆ ಎಷ್ಟು ಪಾಪ ಕಲಿಯುಗದೊಳಗೆ ಕಲಿ ಪ್ರಭಾವ ಭಾಳ ಆಗ್ಯದ್ರಿ. ಕಲಿ ಅಂತಂದ್ರೆ ಏನು ಗೊತ್ತೇನ್ರಿ, ಸುಳ್ಳ ತಗಲ. ಯಾರು ಖರೆ ಮಾತಾಡ್ತಾರೋ ಅವ್ರನ್ನ ಡೌಟ್ಫುಲ್ಲಾಗಿ ನೋಡ್ತೀವಿ ನಾವು. ಯಾರು ಸುಳ್ಳು ಮತ್ತು ಯಾರು ನಮ್ಮನ್ನು ಸುಳ್ಳು ವರ್ಣನೆ ಮಾಡ್ತಾರೆ ಅವ್ರು ನಮ್ಗೆ ಯಾವಾಗ ಚೆಂದಾಗಿ ಕಾಣಿಸೋದು. ಇದೆಲ್ಲ ಆದಷ್ಟು ನಮ್ಗೆ ಗೊತ್ತಿದ್ದವರೇ ನಾವು ಆದಷ್ಟು ಒಂದು ಒಳ್ಳೆ ಹಾದಿಯೊಳಗೆ ನಮ್ಮ ಫ್ರೆಂಡ್ಸ್ ಆದವ್ರು ನಾವೆಲ್ಲ ಒಳ್ಳೆ ಹಾದಿಯೊಳಗೆ ಹಿಂಗೆ ಒಂದಿಷ್ಟು ಮಂದಿರೇ ಹೋದ್ರೆ ಕಲಿಯುಗದೊಳಗೆ ಕಲಿ ಪ್ರಭಾವನ ಕಡಿಮೆ ಮಾಡಿ ಒಂದು ಸ್ವಲ್ಪ ಪುಣ್ಯದ ಇದು ಆಗ್ಬೋದು. ಯಾಕಂದ್ರೆ ಇದ್ದಾರೆ ಎಷ್ಟೋ ಜನರು ಒಳ್ಳೆಯವರು ಇದ್ದಾರೆ. ಯಾಕಂದರೆ ಅದಕ್ಕೆ ಮಳೆ ಬೆಳೆ ಮತ್ತು ಕಷ್ಟಪಟ್ಟವರಿಗೆ ಸುಖ ಒಂದು ಕಷ್ಟ ಅದ ಅಂತೀವಿ, ಆದರೂ ಸುಖ ಮಾತ್ರ ಗ್ಯಾರಂಟಿ ಸಿಕ್ಕೇ ಅದ. ಇದಕ್ಕೆ ಫಾರ್ ಎಕ್ಸಾಂಪಲ್ ನಾವೇ ಅದಕ್ಕೇನದ, ನೀವು ಇದನ್ನು ಮುಂಜಾನೆ ಆದಷ್ಟು 6 ಪೂಜೆಯನ್ನು ಮಾಡಿರಿ. ಮತ್ತು ಇನ್ನೊಂದು ಪೂಜಾರಿ ನನಗೆ ಫಲ ಕೊಟ್ಟದ್ದಂತಂದ್ರೆ, ನಾವೊಂದು 8-9 ವರ್ಷದಿಂದ ಮಾಡ್ಲಿಕ್ಕತ್ತೀನಿ ರೀ. ನಶಿಕ್ಲೆ ಬನ್ನಿ ಗಿಡಕ್ಕೆ ಹೋಗಿರ್ತೀನಿ. ನಾ ಬನ್ನಿ ಗಿಡಕ್ಕೆ ಪೂಜೆ ಮಾತಾಡ್ಲಾರ್ದ ಹೋಗ್ಬೇಕ್ರಿ.
ಅಲ್ಲಿ ಏನಿಲ್ಲ, ಪ್ರದಕ್ಷಿಣೆ 7 ಅಥವಾ 11 ಪ್ರದಕ್ಷಿಣೆ ಹಾಕಬೇಕು. ಬನ್ನಿ ಗಿಡದೊಳಗೆ 10 ದಿವಸ ಏನದಲ್ಲ ಭಾಳ ಮಹತ್ವದಿರ್ತದೆ. ಪ್ರದಕ್ಷಿಣೆಯನ್ನು ಹಾಕಿ ಆರತಿ ತುಪ್ಪದ ಬತ್ತಿ ಹಚ್ಚಿಟ್ಕೊಂಡು ಹೋಗಿರ್ತೀವಿ. ಅಲ್ಲಿ ಬನ್ನಿ ಗಿಡವನ್ನು ಲಕ್ಷ್ಮಿಯನ್ನು ಪೂಜಿಸಿ ಉಡಿ ತುಂಬಿ ಒಂದು ನೈವೇದ್ಯ, ದಿನನಿತ್ಯ ನೈವೇದ್ಯ ಮಾಡಲಿಕ್ಕಾಗಲಿ ಅಂದ್ರೆ ಹಾಲು ಸಕ್ರೆ ವೈರಿ, ಪುಟಾಣಿ ಸಕ್ರೆ ವೈರಿ ಇವಿಷ್ಟು ಒಯ್ದು ಮತ್ತು ಗೆಜ್ಜಿ ವಸ್ತ್ರ, ಹೂವು ಇವನ್ನೆಲ್ಲ ಒಯ್ದ್ರಿ ಆರತಿ ಮಾಡ್ಕೊಂಡು ಬರೋದು. ಲಾಸ್ಟ್ 2 days ಮಾತ್ರ ಮೊಸರನ್ನ ಮತ್ತು ಚಿತ್ರಾನ್ನ ನೈವೇದ್ಯ ಮಾಡಿಕೊಂಡು ಬರ್ರಿ. ಇದು ಇಷ್ಟು ನನಗೆ ಗೊತ್ತಿದ್ದದ್ದು. ಮತ್ತು ಇನ್ನೊಂದು ನಾನು ನಿಮಗೆ ಇದನ್ನು ಹೇಳಲಿಲ್ಲ, ಏನು ವೆಂಕಟರಮಣಂದು ನೀವು ಸೇವಾ ಹಿಡಿದಿರ್ತಿರಲ್ಲ, ನೈವೇದ್ಯ ಏನು ಮಾಡಬೇಕು ಅಂತಂದ್ರೆ, ವೆಂಕಟರಮಣ ಯಾವಾಗೂ ರಿಚೆಸ್ಟ್ ದೇವ್ರಿ, ಶ್ರೀಮಂತ ದೇವ್ರವ. ನಮ್ಮನ್ನು ಹಾಗೆ ಶ್ರೀಮಂತ ಮಾಡ್ತಾನೆ. ಮತ್ತು ಏನು ಅಂತಂದ್ರೆ ಕಲ್ಸಕ್ರಿ ಮತ್ತು ದ್ರಾಕ್ಷಿ, ಅಂದ್ರೆ ಒಣ ದ್ರಾಕ್ಷಿ ರೀ, ಒಣ ದ್ರಾಕ್ಷಿ, ಗೋಡಂಬಿ, ಇವು ಮೂರನ್ನ ಒಂದು ಡಬ್ಬಿ ಒಳಗೆ ಆಲ್ರೆಡಿ ಹಾಕ್ಕೊಂಡು ಇಟ್ಕೊಂಡ್ಬಿಡ್ರಿ ರೆಡಿ. ಒಂದು 10 days ಆಗಷ್ಟು ಹಿಂಗೆ ಒಂದು 3 ಮುಷ್ಟಿ ರೀ ತೊಗೊಂಡು ಅದನ್ನು ನಾವು ನೈವೇದ್ಯ ಮಾಡಿ ಮನೆಯೊಳಗಿನ ಮಂದಿನೇ ತಿನ್ಬೇಕು ರೀ. ಪಾಯಸ ಅದು ಮಾಡಿರ್ತೀವಲ್ಲ ಅದರೊಳಗೆ ಹಾಕಿ ತಿನ್ನೋದು.